ನಾವಿಬ್ರು ಇಲ್ಲೇ ಇದೀವಿ, ಇಲ್ಲೇ ಕಳ್ದೋಗ್ಬಿಟ್ಟಿದೀವಿ. ಇಬ್ರು ಒಬ್ರಿಗೊಬ್ರು ಸುತ್ತಾಡ್ಕೊಂಡಿದೀವಿ ಇಲ್ಲೇ. ಗೈಸ್ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಬೇಕು ಅಂತ ಮತ್ತೆ ದೇವನಹಳ್ಳಿ ಬಂದು ನೋಡಿ ಯಾವ ಅವತಾರದಾಗ ಬಂದಿದ್ದೀವಿ. ಬಿಫೋರ್ ಗೋಯಿಂಗ್ ಆಫ್ಟರ್ ಆಮೇಲೆ ತೋರಿಸಿ. ಹೇರ್ ಕಟ್ ಈ ಥರ ಇದೆ. ಮನ್ಸ ನೀನು ತೋರಿಸ್ಬಾ. ಹೋಗ್ಬಿಟ್ಲು ಕೆಳಗಡೆ. ಓಡಿ ಓಡಿ ಹೋಗ್ತಾಳೆ ಸರ್ ಅಂತ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಆಶಾ ನಾಯ್ಡು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ನೋಡಿ ಹೀಗೆ ರೆಡಿ ಆಗಿದ್ದೀನಿ. ನನ್ನ ತಂಗಿ ಜೊತೆ ಮಾನಸ ಬರ್ತಿದ್ದಾಳೆ. ಅಂದರೆ ಮಾನಸನೇ ನನ್ನ ತಂಗಿ ಜೊತೆ ಮಾನಸ ಅಲ್ಲ. ಮಾನಸನ ಜೊತೆ ನಾನು ಇವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತಂದ್ಬಿಟ್ಟು ಈ ಥರ ರೆಡಿ ಆಗಿದ್ದೀನಿ. ಅದೇನೋ ಗೊತ್ತಿಲ್ಲ ಗೈಸ್, ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ನನಗೆ ಫಸ್ಟು ಮನೆ ಕ್ಲೀನ್ ಇರಬೇಕು, ಪೂಜೆ ಮಾಡಿರಬೇಕು, ಆಮೇಲೆ ನನಗೆ ನೆಮ್ಮದಿ. ಇಲ್ಲ ಅಂದರೆ ಬೇಗ ಮನೆಗೆ ಹೋಗೋಣ, ಮನೆ ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಅನಿಸ್ತಾನೆ ಇರುತ್ತೆ. ಸೊ ಅದಕ್ಕೆ ಬೇಗನೆ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿ ನಾನು ರೆಡಿಯಾಗಿ ಹೊರಟೆ. ಗಾಡೀಲಿ ಹೋಗ್ತಾಯಿಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದೀರಿ. ಏನಕ್ಕಂದರೆ ಒಂದ್ಸಲಿ ಹಿಂಗೆ ಮಲ್ಲೇಶ್ವರಂ ಹೋಗ್ಬೇಕಂತ ಗಾಡಿನಲ್ಲಿ ಹೋಗ್ಬಿಟ್ಟು ನಾವು ಪಾರ್ಕ್ ಮಾಡಿರೋ ಜಾಗನೇ ಬೇರೆ, ಹುಡುಕ್ತಾ ಇರೋ ಜಾಗನೇ ಬೇರೆ. ಅಯ್ಯೋ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಗೈಸ್. ಹೋಯ್ತು ಗಾಡಿ, ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನೇನು ಕಂಪ್ಲೇಂಟ್ ಕೊಡಬೇಕು ಅನ್ನೋಷ್ಟರಲ್ಲಿ ಈ ರೋಡಲ್ಲ ಬೇರೆ ರೋಡ್ ಇರ್ಬೋದು ಅಂತ ಚೆಕ್ ಮಾಡಿದ್ವಿ, ಬಟ್ ಅಲ್ಲೇ ಇತ್ತು. ಸೊ ನೋಡಿ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇದು ಪ್ರೈವೇಟ್ ಬಸ್ಸು. ಗಣೇಶ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಅಣ್ಣ ನೋಡಿ ಕೂಲಿಂಗ್ ಗ್ಲಾಸ್ ಎಲ್ಲಿ ತಗ್ಲಾಕಿದ್ದಾರೆ ಅಂತ ನೋಡಿ ಕಾಣಿಸ್ತಾ ನೋಡಿ ಈಗ ತೋರಿಸ್ತಾ ಇದ್ದೀನಿ. ನೋಡಿ ಬಿಸಿಲಲ್ವಾ, ಸೊ ಅವರು ಹಾಕ್ಕೊಳಕ್ಕೆ ಅನಿಸುತ್ತೆ, ತಗ್ಲಾಕ್ಬಿಟ್ಟವ್ರೆ ಅಲ್ಲಿ ಅವ್ರು ಹಾಕ್ಕೊಂಡಿರ. ಸೊ ನಾನು ಇಲ್ಲಿಂದ ಮೈಸೂರು ಬ್ಯಾಂಕ್ ಬರ್ತೀನಿ ಅಂತ ಹೇಳಿದ್ದೆ. ಮಾನಸನೂ ಅಷ್ಟೇ ದೊಡ್ಡಬಳ್ಳಾಪುರದಿಂದ ಮೈಸೂರು ಬ್ಯಾಂಕಲ್ಲಿ ಇಬ್ಬರು ಮೀಟ್ ಆಗೋಣ, ಅಲ್ಲಿಂದ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳಿದ್ಲು. ಕಾಲೇಜ್ ಸ್ಟಾರ್ಟ್ ಆಗ್ತಿದೆ, ಏನೇನೋ ತೊಗೊಬೇಕು ಅದು ಇದು ಅಂತ ಹೇಳ್ತಾ ಇದ್ಲು. ಸೊ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನನಗೂ ಅವಳಿಗೂ ಒಂದು 5 ಮಿನಿಟ್ಸ್ ಹೆಚ್ಚು ಕಡಿಮೆ ಅಷ್ಟರಲ್ಲೇ ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಅಲ್ಲೇ ಇದ್ದಾಳೆ, ಅದೇ ರೋಡಲ್ಲೇ. ಅವಳು ನನಗೆ ಸಿಗ್ತಾಯಿಲ್ಲ, ನಾನು ಅವಳಿಗೆ ಸಿಗ್ತಾಯಿಲ್ಲ. ಯಾಕೆಂದರೆ ಇದು ಪ್ರೈವೇಟ್ ಬಸ್ ಅಲ್ವಾ, ಕೋರ್ಟ್ ಹಿಂದೆಗಡೆ ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಅಲ್ಲಿ ಮೈಸೂರು ಬ್ಯಾಂಕಲ್ಲಿ ಕೋರ್ಟ್ ಇದೆಯಲ್ಲ, ಅಲ್ಲಿ ಹಿಂದೆಗಡೆ ನಿಲ್ಲಿಸ್ಬಿಟ್ಟಿದ್ರು. ಸೊ ಹಂಗಾಗಿ ಅಲ್ಲೇ ಒಂದು 10 ನಿಮಿಷ ವೇಸ್ಟ್ ಆಗೋಯಿತು. ನೋಡಿ ನಮ್ಮ ಬೆಂಗಳೂರಲ್ಲಿ ಏನು ಫೇಮಸ್ ಇದೆ ಅಂತ ಯಾರಿಗಾದ್ರೂ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಚಿಕ್ಕ ಮಕ್ಕಳಿಂದ ಕೇಳಿದ್ರು ಹೇಳ್ತಾರೆ ಬೆಂಗಳೂರಲ್ಲಿ ಟ್ರಾಫಿಕ್ಕು ಫೇಮಸ್ ಅಂತ ಅಂದ್ಬಿಟ್ಟು. ಫೈನಲಿ ನಾನು ಮೈಸೂರು ಬ್ಯಾಂಕ್ ರೀಚ್ ಆದೆ. ನೋಡಿ ಇಲ್ಲೇ ಇದ್ದೀವಿ, ಹುಡ್ಕೋದಕ್ಕೆ 15-10 ನಿಮಿಷ ಆಯಿತು. ನಾವಿಬ್ರು ಇಲ್ಲೇ ಇದ್ದೀವಿ, ಇಲ್ಲೇ ಕಳ್ದೋಗ್ಬಿಟ್ಟಿದ್ದೀವಿ. ಇಬ್ರು ಒಬ್ರಿಗೊಬ್ರು ಸುತ್ತಾಡ್ಕೊಂಡಿದ್ದೀವಿ ಇಲ್ಲೇ. ಏನೇನು ಶಾಪಿಂಗ್ ಮಾಡ್ತೀಯ ಮಾನಸ? ಸಿಕ್ಕಿದ್ದೆಲ್ಲ ಅಂದರೆ ಏನಿದೆ? ಎಷ್ಟು ಕೊಟ್ಟು ಕಳ್ಸೋರು ನಿಮ್ಮಪ್ಪ? ಎಷ್ಟಮ್ಮ ಕೊಟ್ಟು ಕಳ್ಸೋರು ನಿಮ್ಮಪ್ಪ? ಹಂಗಾರೆ ನಾನು ಏನು ಬೇಕೋ ತೊಗೊಬೋದು ಇವತ್ತು. ಎಲ್ಲ ನಿಮ್ಮ ಅಪ್ಪನ ಲೆಕ್ಕ. 1 ಮಂತ್ ಸ್ಯಾಲ್ರಿ ಹಾಕ್ಬಿಡಿ ಅಂಕಲ್ ಗೌರಿ ಈ ದರ್ಶನಕ್ಕೆ. ಏನು ಅದಾ ಮೇಡಮ್ ಸ್ಯಾರಿ ಎಲ್ಲ 50% ಆಫರ್. ಮೈಸೂರು ಸಿಲ್ಕು ಬಾರ್ಡ್ರು ಎಲ್ಲ 50% ಅನಸ. ಗರ್ಲ್ ಫ್ರೆಂಡಿಗೆ ಇರಬೇಕು. ಇದು ಹಾಕೋ ಕೈಗೆ. ಭಯನೇ ಆಯ್ತು ನನಗೆ. ಬ್ಯಾಗ್ ಫುಲ್ ತೂಕೊಂಡು ಹೋದ್ರು. ನನ್ನ ಕೈಗೆ ಹಾಕಿ ಎಂಗೇಜ್ಮೆಂಟ್ ಮಾಡ್ಕೊ. ಇನ್ನೊಂದು ಎತ್ಕೋ, ಅದನ್ನ ಹಾಕಿಸ್ತೀಯ? ಇಲ್ಲ ಈ ಥರದ್ದು ಇನ್ನು ಎಂಗೇಜ್ಮೆಂಟ್ ಆಯಿತು ಗೈಸ್ ನಮಗೆ. ನನ್ನ ತಂಗಿ ಅಂತ ಇದ್ದೀನಿ, ಎಂಗೇಜ್ಮೆಂಟ್ ಆಯಿತು ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು. ಆಯ್ಕರು ಸುದರ್ಶನ್ ಸಿಲ್ಕ್ಸ್. ಗೋಲ್ಡ್ ಸಿಲ್ವರು ಸರಿ ಬನ್ನಿ ಬೇಕ್ರಮ್ಮ. ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದು ಈ ಬಿಸಿಲಿಗೆ ಎಲ್ಲಿ ಓಡಾಡ್ಬೇಕಂತನೂ ಗೊತ್ತಾಗಲಿಲ್ಲ. ಫೈನಲಿ 1-2-3 ಜೊತೆ ಜುಮ್ಕಾ ತೊಗೊಂಡ್ಲು ಅಷ್ಟೇ ಗೈಸ್ ನನ್ನ ತಂಗಿ. ಹಾಗೆ ರಿಟರ್ನ್ ನಾವು ದೇವನಹಳ್ಳಿಗೆ ಬಂದ್ವಿ. ದೇವನಹಳ್ಳಿ ಬಂದು ಸಲೂನ್ಗೆ ಹೋದ್ವಿ. 3 hours later ಗೈಸ್ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಬೇಕು ಅಂತ ಮತ್ತೆ ದೇವನಹಳ್ಳಿ ಬಂದು ನೋಡಿ ಯಾವ ಅವತಾರದಾಗ ಬಂದಿದ್ದೀವಿ. ಬಿಫೋರ್ ಗೋಯಿಂಗ್ ಆಫ್ಟರ್ ಆಮೇಲೆ ತೋರಿಸ್ತೀವಿ. ಸಿಟಿಯಿಂದ ಮತ್ತೆ ದೇವನಹಳ್ಳಿಗೆ ಬಂದು ಹೇರ್ ಕಟ್ ಮಾಡಿಸೋಣ ಅಂತ ಬಂದ್ವಿ. ನೋಡಿ ಇದು ದೇವನಹಳ್ಳಿನಲ್ಲೇ ಇರೋ ಸ್ಪಿನ್ ಸಲೂನ್ ಇದು.
ಇಬ್ರಿಗೂ ಯಾವ ಥರ ಹೇರ್ ಕಟ್ ಸೂಟ್ ಆಗುತ್ತೆ ಅಂತ ಅವರೇ ಸಜೆಷನ್ ಮಾಡಿದ್ರು. ನನಗೆ ಇವ್ರು ಹೇರ್ ಕಟ್ ಮಾಡಿದ್ರು, ನನ್ನ ತಂಗಿಗೆ ಇನ್ನೊಬ್ಬರು ಲೇಡಿ ಮಾಡಿದ್ರು. ತುಂಬ ಟೈಮೇನು ತೊಗೊಂಡಿಲ್ಲ, ಬೇಗನೆ ಮಾಡಿದ್ರು. ಒಂದು ಕಡೆ ನನಗೆ, ಒಂದು ಕಡೆ ನನ್ನ ತಂಗಿಗೆ, ಇಬ್ಬರು ಬೇಗ ಬೇಗ, ಯಾಕಂದರೆ ರಾತ್ರಿ ಲೇಟ್ ಆಗಿಬಿಟ್ಟಿತ್ತು ಗೈಸ್, ಆಲ್ಮೋಸ್ಟ್ 8 o'clock ಆಗಿಬಿಟ್ಟಿತ್ತೇನೋ. 8 ಗಂಟೆ ಆಗೋಗಿತ್ತು. ಸೊ ಹೇರ್ ಕಟ್ ಮಾಡ್ತಿದ್ದಾರೆ. ಹೇರ್ ಕಟ್ ಮಾಡಿಸಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡಿದ್ಮೇಲೆ ಅಯ್ಯೋ ಇಷ್ಟು ಶಾರ್ಟ್ ಆಗೋಯ್ತಾ, ಅಯ್ಯೋ ಇಷ್ಟು ಶಾರ್ಟ್ ಮಾಡಿಸ್ಬಾರ್ದಾಗಿತ್ತು, ಹಾಗೆ ಹೀಗೆ ಎಲ್ಲ ಹೆಣ್ಮಕ್ಳದ್ದು ಇದೇ ಪ್ರಾಬ್ಲಮ್ ಅಲ್ವಾ, ಹೇರ್ ಕಟ್ಟೆ ನಾವು ಮಾಡಿಸ್ಬಿಡ್ತೀವಿ, ಆಮೇಲೆ ಶಾರ್ಟ್ ಮಾಡಿಸ್ಬಿಟ್ಟಿದಾರಲ್ಲ ಅಂತ ಒಂದ್ಸಲಿ ಅನಿಸುತ್ತೆ, ಬಿಡು ಬೆಳೆಯುತ್ತೆ ಅಂತ ಒಂದ್ಸಲಿ ಅನಿಸುತ್ತೆ. ನೋಡಿ ನನ್ನ ತಂಗಿ, ಅವಳದು ಲಾಂಗ್ ಹೇರ್ ಇದೆಯಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂದು ಲೇಟ್ ಆಗೋಗಿತ್ತು ಅಂತ ಬ್ಲೋ ಡ್ರೈ ಇಬ್ಬರು ಮಾಡ್ತಿದ್ದಾರೆ. ಅವ್ರು ಸೆಟ್ಟಿಂಗ್ ಮಾಡೋವಾಗ ಸಿಕ್ಕಾಪಟ್ಟೆ ಚೆನ್ನಾಗೇ ಕಾಣಿಸ್ತಾ ಹೋಗ್ತೆಲ್ಲ, ಫುಲ್ಲು ಚೆನ್ನಾಗೇ ಕಾಣಿಸ್ತಿತ್ತು. ಅದೇ ಹೇಳಿದ್ನೆಲ್ಲ, ಹೇರ್ ವಾಶ್ ಮಾಡಿದ್ದಾದಮೇಲೆ ಒನ್ ಡೇ ಆದಮೇಲೆ ಶಾರ್ಟ್ ಆಗೋಯ್ತಾ, ಇಷ್ಟು ಶಾರ್ಟ್ ಏನಕ್ಕೆ ಮಾಡಿಸಿದ್ವಿ ಅಂತೆಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ, ಬೆಳೆಯುತ್ತಲ್ವಾ ಅಂತ ಆಮೇಲೆ ಅಂದ್ಕೊತೀವಿ. ಆದರೂ ಹೇರ್ ಕಟ್ ಚೆನ್ನಾಗೇ ಮಾಡಿದ್ರು. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಸಿರಮ್ ಹಾಕಿ ಅಂತ, ಅವ್ರು ಹೇಳ್ತಾಯಿದ್ರು ಸಿರಮ್ ಹಾಕಿದ್ರೆ ಆಯ್ಲಿ ಆಗಿಬಿಡುತ್ತೆ, ಬೇಡ ಅಂತ ಹೇಳ್ತಾಯಿದ್ರು. ಚೆನ್ನಾಗಿ ಸಜೆಷನ್ ಮಾಡಿದ್ರು. ದೇವನಹಳ್ಳಿಲಿ ಯಾರಾದರೂ ಇರೋರಾಗಿದ್ದರೆ ಅಲ್ಲಿ ಸ್ಪಿನ್ ಸಲೂನ್ಗೆ ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿ ಹೇರ್ ಕಟ್ ಮಾಡಿಕೊಡ್ತಾರೆ ಗೈಸ್. ನನಗಂತೂ ಇಷ್ಟ ಆಯಿತು, ನನ್ನ ತಂಗಿಗೆ ಹೆವಿ ಇಷ್ಟ ಆಯಿತು. ಅವಳು ರಾತ್ರಿ ಮನೆಗೆ ಬಂದಮೇಲಂತೂ ಅದೆಷ್ಟು ಸೆಲ್ಫಿಗಳು ತೊಗೊಂಡ್ಲೋ, ಫೋನಲ್ಲಿ ಮಿರರ್ ಸೆಲ್ಫಿ ಅಂತೆ ಎಲ್ಲ ತೊಗೊತಾ ಇದ್ಲು. ಅವಳಿಗೆ ಜಾಸ್ತಿ ಇಷ್ಟ ಆಯಿತು ಗೈಸ್. ಫಸ್ಟ್ ಟೈಮ್ ಅವಳು ಹೇರ್ ಕಟ್ ಮಾಡಿಸಿರೋದು ಸಲೂನಲ್ಲಿ, ಅದಕ್ಕೋಸ್ಕರ ಅವಳು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ಲು. ನೋಡಿ ಎಷ್ಟು ಬೌನ್ಸಿಯಾಗಿ ಹೆಂಗೆ ಕಾಣ್ತಾ ಇದೆ, ಅದೇನೋ ಗೊತ್ತಿಲ್ಲ, ಸಲೂನಲ್ಲಿ ನಮ್ಮ ಕೂದಲು ತಿನ್ನಾಗಿದ್ರು ತಿಕ್ಕಾಗಿರೋ ಥರ ಕಾಣಿಸುತ್ತೆ. ನಾನು ಹೇರ್ ಕಟ್ ಮಾಡಿಸಿ ಆಲ್ಮೋಸ್ಟ್ 2 years ಆಗಿತ್ತು ಗೈಸ್. ಅದಕ್ಕೆ ಮಾಡಿಸೋಣ ಅಂತಂದ್ಬಿಟ್ಟು ಹೇರ್ ಕಟ್ ಏನಂದರೆ ಆವಾಗವಾಗ ಟ್ರಿಮ್ ಮಾಡಿಸ್ತಾ ಇದ್ರೇ ಹೇರ್ ಲೆಂತಾಗಿ ಬೆಳೆಯುತ್ತೆ, ಇಲ್ಲ ಅಂತಂದರೆ ಸ್ಪ್ಲಿಟ್ ಹೇರ್ಸ್ ಆಗಿಬಿಡುತ್ತೆ. ಸೊ ನಾನು ತುಂಬ ದಿನವೇ ಆಗಿತ್ತು, 2 ವರ್ಷ ಆಗಿತ್ತು ಗೈಸ್ ನಾನು ಹೇರ್ ಕಟ್ ಮಾಡಿಸಿ. ನೋಡಿ ಇದನ್ನು ಮಾತ್ರ ಹೆಣ್ಮಕ್ಳು ಮರೆಯೋದೇ ಇಲ್ಲ ಅಲ್ವಾ, ಏನು ಮರೆದ್ರೂ ಮಿರರ್ ಸೆಲ್ಫಿ. ನೋಡಿ ಇಬ್ಬರದು ಹೇರ್ ಕಟ್. ನನ್ನ ತಂಗಿ ನೋಡಿ ಗೊಂಬೆ ಥರ ಕಾಣಿಸ್ತದಲ್ವಾ. ಹೇರ್ ಕಟ್ ಈ ಥರ ಇದೆ. ಮನ್ಸಲ್ಲಿ ನೀನು ತೋರಿಸ್ಬಾ. ಹೋಗ್ಬಿಟ್ಲು ಕೆಳಗಡೆ, ಓಡಿ ಹೋಗ್ತಾಳೆ. ಸರ್ ಅಂತ ಇದೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಓಡಿ ಹೋಗ್ತಾಳೆ. ಆ ಪರಿಕದ ಬಾ ಇಲ್ಲವಾ, ಏನಾದ್ರೂ 7 ತಿಂಗಳಿಗೆ ಹುಟ್ಟದನ ಇದು. ಅಲ್ಲಿ ಹೆಂಗಾಡ್ತಾರೆ ಕೋತಿ ಮರಿ, ಕಷ್ಟಪಟ್ಟು ಗೈಸ್. ನೋಡಿ ನಮ್ಮ ಹೇರ್ ಕಟ್ ಈ ಥರ ಇದೆ. ಆದರೆ 1 hour ಆಯಿತು ಗೈಸ್. ಇಲ್ಲಿ ಬಂದ್ರೂ ನೋಡ್ಕೊಳೋದು ಬಿಟ್ಟಿಲ್ಲ ಗೈಸ್. ಏನು ಮಾಡೋದು, ಹೊಸ್ದಾಗಿ ಹೇರ್ ಕಟ್ ಮಾಡಿಸ್ಬಿಟ್ಟೋಳಲ್ಲ, ಅದಕ್ಕೆ ಅಲ್ಲೇ ಇದ್ದೀನಿ. ಓಕೆ, ಹೇರ್ ಕಟ್ ಮುಗಿಸ್ಕೊಂಡು ಹಾಗೆ ಹೊರಗಡೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಹೋದ್ವಿ ಗೈಸ್. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಎಲ್ಲನೂ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದವ್ರು ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮದು ಇಬ್ಬರದು ಹೇರ್ ಕಟ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. खत्म, बाय बाय, टाटा, गुड बाय, गया.